ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ವೀಕ್ಷಕರೇ. ಪಾಕಿಸ್ತಾನದಲ್ಲಿ ಆರ್ಥಿಕ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ. ಆ ದೇಶದಲ್ಲಿ ದಿನದಿಂದ ದಿನಕ್ಕೆ ಆರ್ಥಿಕವಾಗಿ ಕುಸಿಯುತ್ತಾ ಇದೆ. ಇದರ ಬಗ್ಗೆ ಅವರ ಇಂದಿನ ವಿದೇಶಾಂಗ ಸಚಿವ ಬಿಲಾಲ್ ಭುಟ್ಟೋ ಸರಳವಾಗಿ ಅವರಾಗವರೇ ಒಪ್ಕೊಂಡಿದ್ದಾರೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಕುಗ್ಗಿದೆ ನಮ್ಮ ದೇಶದ್ದು ಅಂತ. ಪಾಕಿಸ್ತಾನ ಈಗ ಭಾರತದೊಂದಿಗೆ ಉತ್ತಮವಾದ ಸಂಬಂಧವನ್ನು ಬಯಸ್ತಾ ಇದೆ. ಭಾರತದೊಂದಿಗೆ ಉತ್ತಮವಾದ ಸಂಬಂಧವನ್ನು ಸಾಧಿಸೋಣ ಅಂತ ಸಿದ್ಧವಾಗಿದೆ. ಅವ್ರು ಏನು ಹೇಳ್ತಾರೆ ಗೊತ್ತಾ? ಪಾಕಿಸ್ತಾನದವರು, ಭಾರತ ನಮ್ಮೊಂದಿಗೆ ಸಹಕರಿಸಿದ್ರೆ ನಾವು ಮಸೂದ್ ಅಜರ್, ಹಫೀಜ್ ಸಯೀದ್ ಜೊತೆ ಇನ್ನಿತರ ಭಯೋತ್ಪಾದಕರನ್ನ ನಿಮಗೆ ಹಸ್ತಾಂತರಿಸ್ತೀವಿ, ನಿಮಗೆ ಒಪ್ಪಿಸ್ತೀವಿ ಅಂತ ಸಿದ್ಧವಾಗಿದ್ದಾರೆ ವೀಕ್ಷಕರೇ. ಹಾಗಾದರೆ ಪಾಕಿಸ್ತಾನ ಈ ಸ್ಥಿತಿಗೆ ಬರೋಕ್ಕೆ ಕಾರಣಗಳು ಏನಂತ ನೋಡಬೇಕು ವೀಕ್ಷಕರೇ. ವಿದೇಶಿ ಹೂಡಿಕೆಯ ಕೊರತೆ. IMF, ವಿಶ್ವ ಬ್ಯಾಂಕ್ ಇದು ಸಾಲ ನೀಡ್ತಾ ಇದ್ರು. ನಿಜವನ್ನು ಹೇಳ್ಬೇಕಂದ್ರೆ ಪಾಕಿಸ್ತಾನದಲ್ಲಿ ಯಾವ ದೇಶವೂ ಇನ್ನು ಹೂಡಿಕೆ ಮಾಡೋದೇ ಇಲ್ಲ. ಚೀನಾ ಕೂಡ ಇನ್ನು ಸರಿದ್ಬಿಟ್ಟಿದೆ. ಅಲ್ಲದೆ ಸೌದಿ ಅರೇಬಿಯಾ ಕೂಡ ಮೊದಲೆಲ್ಲ ಇದಕ್ಕೆ ನೆರವು ನೀಡ್ತಾ ಇತ್ತು, ಈಗ ಅದು ಕೂಡ ನೆರವು ನೀಡೋದನ್ನೇ ಬಿಟ್ಬಿಟ್ಟಿದೆ. ಮೈಕ್ರೋಸಾಫ್ಟ್ ನಿರ್ಗಮನ. ಪಾಕಿಸ್ತಾನದಲ್ಲಿ ಮೈಕ್ರೋಸಾಫ್ಟ್ ತನ್ನ ಕಚೇರಿಗಳನ್ನು ಮುಚ್ಚಿ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾವೆ ಅವು ಕೂಡ. ಇದರಿಂದ ಅಲ್ಲೂ ಕೂಡ ಆರ್ಥಿಕವಾಗಿ ಹೊಡೆತ ಬಂದು ಬೀಳುತ್ತೆ ಪಾಕಿಸ್ತಾನಕ್ಕೆ. ಭಯೋತ್ಪಾದನೆಗೆ ಆದ್ಯತೆ. ಕಳೆದ 25 ವರ್ಷದಿಂದ ಪಾಕಿಸ್ತಾನ ಭಯೋತ್ಪಾದಕರನ್ನು ಬೆಳೆಸೋದ್ರಲ್ಲೇ ತೊಡಗಿದೆ. ಸಾಫ್ಟ್ವೇರ್ ಕಂಪನಿಗಳು ಅಲ್ಲಿ ಹೂಡಿಕೆ ಮಾಡ್ತಾರೆ, ಆದರೆ ಇಂಗ್ಲಿಷ್ ಪೌಂಡ್ ಇದು ಹತ್ತಿರ ಬರೋದೇ ಇಲ್ಲ. ಪಾಕಿಸ್ತಾನಕ್ಕೆ ಇವೆಲ್ಲ ಹೊಡೆತವಾಗಿ ಬಿದ್ದರೂ ಕೂಡ ಇನ್ನೀಗ ಭಾರತ ಕೂಡ ಏನು ಮಾಡ್ತಿದೆ ಅನ್ನೋದನ್ನ ತಿಳಿಯೋಣ ಬನ್ನಿ ವೀಕ್ಷಕರೇ. ವ್ಯಾಪಾರ ನಿರ್ಬಂಧ ಏರಿದೆ ಭಾರತ ಕೂಡ. ಪಾಕಿಸ್ತಾನದ ಜೊತೆಗಿದ್ದ ಎಲ್ಲ ವ್ಯಾಪಾರ ಸಂಬಂಧಗಳನ್ನು ನಿಲ್ಲಿಸಿದೆ ಭಾರತ ಕೂಡ. ಪಾಕಿಸ್ತಾನಿ ವಿಮಾನಗಳಿಗೆ ನಮ್ಮ ಭಾರತ ದೇಶ ವಾಯುಪ್ರದೇಶ ಬಳಸೋಕ್ಕೆ ಅವಕಾಶ ಇಲ್ಲದಂತೆ ಮಾಡಿದೆ. ಹಡಗುಗಳು ಬಂದರು ಸೇರೋಕ್ಕೆ ಸಹ ಅವನು ಕೂಡ ಮುಚ್ಚಿದೆ. ಸಿಂಧು ನದಿ ನೀರು ಒಪ್ಪಂದ ಕೂಡ ಮಾತುಕತೆಗಳಿಲ್ಲದಿದ್ದರೆ ಈ ನೀರು ಹಂಚಿಕೆಯ ಒಪ್ಪಂದವೂ ಕೂಡ ಶೇಖರಣೆಯಲ್ಲೇ ಉಳಿಯಬಹುದು. ಇದು ಕೂಡ ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಹೊಡೆತವಾಗಿ ನಿಲ್ಲುತ್ತೆ. ಅಲ್ಲದೆ ಭಯೋತ್ಪಾದಕರನ್ನು ಹಸ್ತಾಂತರ ಮಾಡ್ತೀವಿ ಅಂತ ಪಾಕಿಸ್ತಾನ ನಾಟಕ ಆಡ್ತಲೇ ಇದೆ. ನಾವು ಭಯೋತ್ಪಾದಕರನ್ನು ತರ್ತೀವಿ ಅಂತ ಪಾಕಿಸ್ತಾನ ಹೇಳ್ತಿದ್ರು. ನಿಜವಾದ ನಿರ್ಧಾರ ಪಾಕಿಸ್ತಾನದ ಸೇನೆಯ ಕೈಯಲ್ಲಿದೆ. ರಾಜಕಾರಣಿಗಳು ಆಡೋದು ನಾಟಕವೇ. ಭಾರತ ಮುಂದಿನ ನಿಲುವು ಯಾವ ರೀತಿ ಇದೆ, ಭಾರತ ಮುಂದಿನ ನಿರ್ಧಾರ ಯಾವ ಥರ ತಗೊಳುತ್ತೆ, ಯಾವ ನಿಲುವನ್ನು ಪಡೆಯುತ್ತೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಭಾರತ ಪಾಕಿಸ್ತಾನವನ್ನು ಮಾತುಕತೆಗೆ ಕರೆಯೋದೇ ಇಲ್ಲ ಕಣ್ರಿ. ಯಾವುದೇ ಕಾರಣಕ್ಕೂ ಮಾತುಕತೆ ಕರೆಯೋಲ್ಲ. ಅವರಿಂದ ಆದ ಭಯೋತ್ಪಾದಕ ದಾಳಿಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡ್ತಾನೇ ಬಂದಿದೆ. ಪಾಕಿಸ್ತಾನ ಮಾತ್ರ ನಾವು ತಯಾರಿದ್ದೀವಿ ಮಾತುಕತೆಗೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೋ ಮಾಡ್ತಾನೇ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಪಾಕಿಸ್ತಾನ ಈಗ ತೀರಾ ಸಂಕಷ್ಟದಲ್ಲಿದೆ. ಹೀಗೆ ಆಗ್ತಾ ಇದ್ದು ಭಯೋತ್ಪಾದನೆ ಬಿಟ್ಟು ಶಾಂತಿ ಕಡೆ ಏನಾರ ಬಂದರೆ ಬಹುಶಃ ಮಾತುಕತೆಗಳ ಸಾಧ್ಯತೆ ಇರುತ್ತಿತ್ತೇನೋ. ಆದರೆ ಭಾರತ ಈಗ ಮೊದಲೇ ಭದ್ರತೆ ನಂತರ ಮಾತುಕತೆಯನ್ನು ನಿಲುವಲ್ಲಿದೆ ನಮ್ಮ ಭಾರತ ವೀಕ್ಷಕರೇ. ಮುಂದೇನಾಗುತ್ತೆ ಅನ್ನೋದನ್ನ ತಿಳಿಯೋಣ.